ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಆ್ಯಂಡ್ ಲಾಗ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಮ್ಮ ಮೈಸೂರು ಟ್ರಿಪ್ಪಿನ ಮೈಸೂರು ಅರಮನೆಯ ವಿಡಿಯೋವನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಫ್ರೆಂಡ್ಸ್, ಇವಾಗ ನಾನು ಎಂಟ್ರಿ ತೋರಿಸ್ತಾ ಇದ್ದೇವೆ. ಎಂಟ್ರಿ ನಂತರ ನಮಗೆ ಒಂದು ಫೀಸ್ ಅಂತೇಳಿ ಪೇ ಮಾಡಲಿಕ್ಕೆ ಇರುತ್ತೆ. ಅರಮನೆ ನೋಡಲಿಕ್ಕೆ ಒಬ್ಬರಿಗೆ ದೊಡ್ಡವರಿಗಾದರೆ 120 ರುಪೀಸ್ ಇದೆ, 120 ರೂಪಾಯಿ. ಅನಂತರ ಸಣ್ಣ ಮಕ್ಕಳಿಗೆ 70 ರುಪೀಸ್ ಇರುತ್ತೆ. ಮತ್ತು ಚಪ್ಪಲ್ ಎಲ್ಲ ತೆಗೆದಿಡ್ಲಿಕ್ಕೆ ಸಪ್ರೇಟಾಗಿ ಒಬ್ಬೊಬ್ಬರಿಗೆ 5 ರೂಪಾಯಿನ ಇರುತ್ತೆ. ಆ ಥರ ಇರುತ್ತೆ, ಪೇ ಮಾಡಲಿಕ್ಕೆ ಇರುತ್ತೆ. ಮತ್ತು ಇದಿವಾಗ ಅರಮನೆ ಒಳಗಡೆ ಹೋಗ್ತಾ ಇದ್ದೇವೆ. ಅಂದರೆ ಲೈಫಲ್ಲಿ ಫಸ್ಟ್ ಟೈಮ್ ನಾವು ಈ ಥರ ಅರಮನೆಯನ್ನು, ಮೈಸೂರಿನ ಅರಮನೆಯನ್ನು ನೋಡ್ತಾ ಇದ್ದೇವೆ. ನಾವು 4 ಜನ ಸಹ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದು ಕೆಳಗಡೆ ಎಲ್ಲ ಹೋಗ್ಬೇಕಾದ್ರೆ ಮೇಲ್ಗಡೆದೆಲ್ಲ ತೋರಿಸ್ತಾ ಇದ್ದಾರೆ. ಅಂದರೆ ಫುಲ್ಲು ಬಿಲ್ಡಿಂಗ್ ಯಾವ ಥರ ಬಂದಿದೆ, ಎಲ್ಲ ಮರದಲ್ಲೇ ಬಂದಿದೆ, ಚೆನ್ನಾಗಿ ಬಂದಿದೆ, ಎಲ್ಲ ಚೆನ್ನಾಗಿ ಕಟ್ಟಿದ್ದಾರೆ ಮಾತ್ರ. ಮತ್ತು ಇದೆಲ್ಲ ಕೆಲವು ಫೋಟೋಸು ಇದೆಲ್ಲ ಇತ್ತು ಗೋಡೆಯಲ್ಲಿ. ಒಂದೊಂದು ವೆರೈಟಿ ಇರುತ್ತೆ, ಅಷ್ಟು ವೆರೈಟಿ ಇತ್ತು. ಅಂದರೆ ಅವರು ರಾಣಿಯವರೆಲ್ಲ ಯೂಸ್ ಮಾಡ್ತಿದ್ದ ಡ್ರೆಸ್ಸಿಂಗ್ ಟೇಬಲ್, ಆಮೇಲೆ ಅವ್ರು ಕೂತ್ಕೊಂಡಿರೋ ಚೇರ್, ಬೆಳ್ಳಿ ಚೇರ್ ಆ ಥರ ಎಲ್ಲ ಇತ್ತು. ಮತ್ತು ಇದು ಸಭಾಂಗಣ ಅಂತ ಕಾಣಿಸುತ್ತೆ, ಕೆಳಗಡೆ ಇರುತ್ತಲ್ಲ, ರಾಣಿಯವರೆಲ್ಲ ನೋಡಿ ಇದರಲ್ಲಿ ನಿಂತ್ಕೊಂಡು ಮೈಸೂರು ದಸರಾ ಎಲ್ಲ ವೀಕ್ಷಣೆ ಮಾಡ್ತಾರಲ್ಲ ಅದು. ಇದು ಅವ್ರು ಕೂತ್ಕೊಳ್ತಾ ಇರುವಂಥ ಬೆಳ್ಳಿ ಚೇರ್. ನೋಡೋಡಿ ಯಾವ ಥರ ವಿಶೇಷ ಇದೆ ನೋಡಿ, ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಅಷ್ಟು ಚೆನ್ನಾಗಿದೆ. ಇದು ಅವ್ರು ಯೂಸ್ ಮಾಡ್ತಿದ್ದ ಮಿರರ್ಗಳು. ಇಲ್ಲೊಬ್ರು ಕೂತಿದ್ದಾರೆ, ಸ್ಟ್ಯಾಚು ಆಗಿ ಕೂತ್ಕೊಂಡು ನಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ತುಂಬಾ ದೊಡ್ಡದಿದೆ ಫ್ರೆಂಡ್ಸ್, ಭವ್ಯವಾದ ಬಂಗಲೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಮೈಸೂರು ಅರಮನೆ ಅಂದರೆ ಸುಮ್ಮನೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ. ನಮಗೇನು ಬೇಜಾರೇನಾಗೋದಿಲ್ಲ, ಅಷ್ಟು ನೋಡಲಿಕ್ಕೆ ಖುಷಿ ಆಗುತ್ತೆ. ಮತ್ತು ಕೂಲಾಗಿ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಸಹ. ಅಂದರೆ ಒಂದು ಬೇಜಾರು ಅಂದರೆ ನಮಗೊಂದು ಚಿನ್ನದ ಅಂಬಾರಿ ನೋಡಲಿಕ್ಕೆ ಸಿಗಲಿಲ್ಲ ಅಷ್ಟೇ, ಮತ್ತೇನಿಲ್ಲ. ಬೇರೆಲ್ಲ ಚೆನ್ನಾಗಿತ್ತು ನೋಡಲಿಕ್ಕೆ. ಆ ಪ್ಲೇಸಲ್ಲಿ ಒಂದು ಸ್ವಲ್ಪ ಬ್ಲ್ಯಾಂಕ್ ಇತ್ತು. ಮತ್ತು ಇದು ಬೆಳ್ಳಿ ಡೋರು. ಇವಾಗ ನಾವು ಫೈನಲ್ ಆಗಿ ಕೆಳಗೆ ಬರ್ತಾ ಇದ್ದೇವೆ. ಮತ್ತು ಇದರ ಪಕ್ಕದಲ್ಲೇ ಫ್ರೆಂಡ್ಸ್, ಕೆಳಗಿನ ಬಿಲ್ಡಿಂಗಲ್ಲಿ ಶ್ರೀಗಂಧದ ಚಕ್ಕೆಗಳು, ಅನಂತರ ವಸ್ತು ಏನಾದರೂ ಪರ್ಚೇಸ್ ಮಾಡ್ಕೊಳ್ಳಿಕ್ಕೆ ಆ ಥರ ಎಲ್ಲ ಇತ್ತು. ಅಂದರೆ ತುಂಬ ಕಾಸ್ಟ್ಲಿ ಇತ್ತು ಸ್ವಲ್ಪ. ಸಣ್ಣ ಪೀಸ್ ಶ್ರೀಗಂಧಕ್ಕೂ 300 ಆ ಥರ ಎಲ್ಲ ಇತ್ತು. ಆಮೇಲೆ ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ಇತ್ತು. ಅದು ನಾವು ವಿಡಿಯೋ ಸ್ಕಿಪ್ ಆದ ಕಾರಣ ಹಾಕ್ಲಿಕ್ಕಾಗಲಿಲ್ಲ, ಹಾಗಾಗಿ ಸಾರಿ ಹೇಳ್ತಾ ಇಷ್ಟು ವಿಡಿಯೋವನ್ನು ನಾನು ನಿಮಗೆ ತೋರಿಸ್ಕೊಂಡಿದ್ದೇನೆ. ಅನಂತರ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದೇವೆ ಮೆಮೊರಿಗೆ ಅಂತೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಸಪೋರ್ಟ್ ಮಾಡಿ.